ನಮ್ಮ ಸರ್ಕಾರದ ಒಂದು ವಿಶೇಷವಾಗಿರ್ತಕ್ಕಂಥ ಈ ಕಳವಳ ಏನಿದೆ ಅದನ್ನ ವ್ಯಕ್ತ ಮಾಡಿದ್ವಿ. ನಾವು ಪತ್ರಿಕಾ ಪರಿಷತ್ನೊಳಗೂ ಮಾಡಿದ್ದೇವೆ, ನಾಳೆ ಸಾರ್ವಜನಿಕ ಭಾಷಣಗಳಲ್ಲೂ ಮಾಡ್ಬೋದು, ಅದು ಬೇರೆ. ಆದರೆ ಅವರು 2 ಲೈನ್ 4 ಲೈನ್ ಓದಿ ಇಳಿದು ಹೋದ್ರಲ್ಲ, ನಾನು ಒಂದು ಶಬ್ದ ಬಳಕೆ ಮಾಡಿದ್ದೆ, ಗವರ್ನರ್ ಭಾಷಣ ಮುಗಿಸಿ ಓಡೋದ್ರು ಅಂತೇಳಿ ಪತ್ರಿಕೆಯಲ್ಲಿ ಬಂದಿದೆ. ಐ ಓನ್ ದಟ್ ಸ್ಟೇಟ್ಮೆಂಟ್. ಇಟ್ ಈಸ್ ನಾಟ್ ದಟ್ ಐ ಡಿನೈ ದಟ್ ಸ್ಟೇಟ್ಮೆಂಟ್. ಅಶೋಕ್ ಅವರು ನನ್ನ ಮೇಲೆ ಒಂದು ಅಲಿಗೇಷನ್ ಮಾಡಿದರು. ನಿನ್ನೆವರೆಗೆ ಅವ್ರ ಅಲಿಗೇಷನ್ ಏನಿತ್ತು ಅಂದರೆ, ನಾನು ಹೋಗಿ ರಾಜ್ಯಪಾಲರನ್ನ ತಡೆಯೋದಕ್ಕೆ ಹೋದರು, ನಾನು ಇಲ್ಲಿಂದ ಅಲ್ಲಿಗೆ ಓಡಿ ಹೋಗಿದ್ದಕ್ಕೆ ಯಾವ ಕಾರಣಕ್ಕೆ? ಮೈ ಚೀಫ್ ಮಿನಿಸ್ಟರ್, ವೆನ್ ಗವರ್ನರ್ ಗಾಟ್ ಡೌನ್, he ran to him and he made a sign to me, come ಅಂತೇಳಿ. ನಾನು ಅವ್ರಿಗೆ ಓಡಿ ಹೋಗೋಣ ಆಗಲೇ 4 ಹೆಜ್ಜೆ ಆಗಲೇ ರಾಜ್ಯಪಾಲರು ಮುಂದೆ ಹೋಗಿಬಿಟ್ಟಿದ್ರು. ಅದನ್ನು ನೋಡಿ ಅವರು ಬಹುಶಃ ಆ ರೀತಿ ಆಪಾದನೆ ಮಾಡಿದ್ದಾರೆ ಅಂತ ಭಾವಿಸಿದ್ದೇನೆ. ನಂಗೆ ಗೊತ್ತಿಲ್ಲ, ಅವ್ರಿಗೆ ವಿಶೇಷ ಗೊತ್ತು. ನಾವೆಲ್ಲ ಅವ್ರ ಹಿಂದೆ ಹೋದ್ವಿ. ಅಧ್ಯಕ್ಷರೇ, ಮೈ ಚೀಫ್ ಮಿನಿಸ್ಟರ್, myself and council and assembly chief whips, we went up to the car, bid goodbye. ತಾವೆಲ್ಲ ಇದ್ರಿ. ನಮ್ಮ ಚೀಫ್ ಮಿನಿಸ್ಟ್ರು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿ ಅವ್ರಿಗೆ ಕಾರ್ನಲ್ಲಿ ಕೂಡಿಸಿ ನಾವು ಅವ್ರು ಕೂಡಿ ವಾಪಸ್ ಬಂದ್ವಿ. Is that the insult made by government any time? Yes, he did not read in full. There were some slogans ರಾಜ್ಯಪಾಲರು ಓದಬೇಕಾಯ್ತು. I got up and said, under 176(1), Your Excellency, you are bound to read the Constitution ಅಂತ ಹೇಳಿದೆ. ನಾನು ಸಂವಿಧಾನವನ್ನು ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿನೇ ಹೌದಲ್ಲ. ಕಾನೂನು ಮಂತ್ರಿಯಾಗಿ ಗವರ್ನರ್ ಹಂಗೆ ಮಾಡ್ಯಾರ ಬಿಡು ಅಂತ ಕುಂಡ್ರಕ್ಕಾಗತ್ತೆ? ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸಬೇಕಲ್ಲ. ಇಟ್ ಈಸ್ ಮೈ ಡ್ಯೂಟಿ, ಬೌಂಡ್ ಅಂಡ್ ಡ್ಯೂಟಿ, for which my chief minister has kept me here. Should I not protect the Constitution? Should I not alert people who are violating it? And those who are violating, I have alerted. ಆದ್ದರಿಂದ ನನ್ನ ಕರ್ತವ್ಯ ಪಾಲನೆಯನ್ನು ಮಾಡಿದ್ದೇನೆ. ಈಗ ಇನ್ನೊಂದು ಪ್ರಶ್ನೆ ತಾವು ಉದ್ಭವ ಮಾಡ್ತಾ ಇದ್ದೀರಿ. ಕೆಲವು ಸದಸ್ಯರು ಅಲ್ಲೇ ಅಡ್ಡ ಹಾಕಿದರು ಅಂಥೇಳಿ. ನಾನು ಇದಕ್ಕೆ ಒಂದೇ ಸಣ್ಣ ಉತ್ತರ ಹೇಳ್ತೀನಿ. ಅದು ಸಮಂಜಸವಾಗಿದೆ ಅಂತ ನಾನು ಭಾವಿಸ್ತೀನಿ. ಅದು ಕಾನೂನು ಪ್ರಕಾರವೂ ಇದೆ. ಯಾವುದೇ ಸದಸ್ಯನನ್ನು, ಈ ಸದನದ ಸದಸ್ಯನನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರಾಗಲಿ ಅಥವಾ ಸುನೀಲ್ ಕುಮಾರ್ ಅವರಾಗಲಿ ಅಥವಾ ಅಶ್ವಥ್ ನಾರಾಯಣರಾಗಲಿ ಇಂಥವ್ರು ಹಿಂಗೆ ಮಾಡಿದರು ಅಂತ ಪ್ರಸ್ತಾಪ ಮಾಡಲಿಲ್ಲ. ನಮ್ಮ ಮೇಲ್ಮನೆ ಸದಸ್ಯರ ಬಗ್ಗೆ ಪ್ರಸ್ತಾಪ ಮಾಡಿದರು. ಆ ಪ್ರಸ್ತಾಪ ಅವ್ರೇನು ಮಾಡಿದರು, ಆ ಸದಸ್ಯರ ಬಗ್ಗೆ ಇಲ್ಲಿ ಚರ್ಚೆ ಆಗೋದು ಅದು ಯಾವ ಕಾರಣಕ್ಕೂ ಸಮಂಜಸ ಆಗೋದಿಲ್ಲ. ದಟ್ ಕ್ಯಾನ್ ಬಿ ಡಿಸ್ಕಸ್ಡ್ ಇನ್ ಡಿಫರೆಂಟ್ ಫೋರಮ್ಸ್, ನಾಟ್ ಹಿಯರ್, ಬಿಕಾಸ್ ಹಿ ಈಸ್ ನಾಟ್ ಯುವರ್ ಮೆಂಬರ್. ಇಫ್ ಎನಿ ಮೆಂಬರ್ ಆಫ್ ಯುವರ್ ಹೌಸ್, ಇಫ್ ಹಿ ಹ್ಯಾಸ್ ಮೇಡ್ ಎನಿಥಿಂಗ್ ಆರ್ ಇಫ್ ದೇ ಹ್ಯಾವ್ ಅಕ್ಯುಸೇಷನ್, then you can think of bestowing your attention. But since he is not your member, ಆ ವಿಷಯ ನೀವು ಅದನ್ನ ತೆಗೆದುಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೆ ಬರೋದಿಲ್ಲ. ಆಯ್ತು, ಚರ್ಚೆ ಮಾಡಬೇಡಿ. ಚನ್ನಬಸಪ್ಪ ಅವರ ನೀವು ಮತ್ತೆ ಮಾತಾಡ್ರಿ, ನಂದೇನು ತಕರಾರಿಲ್ಲ. ಅಧ್ಯಕ್ಷರೇ, ನಾನು ಈ ಸಂದರ್ಭದಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಹಾಗೂ ತಮಗೆ ಇವು ಎರಡೇನು ಹೋಲಿಕೆ ಮಾಡ್ತಾ ಇದ್ದಾರಲ್ಲ, ಎಲ್ಲಿ ಮಹಾ ಅಪರಾಧ ನಡೆದಿದೆ ಇದನ್ನು ಹೋಲಿಕೆ ಮಾಡುವಂಥದ್ದು, ಇದು ಸಂವಿಧಾನ ರಕ್ಷಣೆಗಾಗಿ, ಅವತ್ತು ನೀವು ಮಾಡಿರ್ತಕ್ಕಂಥ ದುಂಡಾವರ್ತನೆಗಾಗಿ. ಆ ಕಾರಣಕ್ಕೆ ಇವೆರಡನ್ನೂ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಈ ಬಗ್ಗೆ, ಈ ಸಂವಿಧಾನದ ವೈಲೇಷನ್ ಬಗ್ಗೆ, ಆಮೇಲೆ ಭಾಳ ಮಂದಿ ಹೇಳಿದರು ಅಲ್ಲಿ ಬ್ಯಾಂಡ್ ಬಾರಿಸಿಬಿಡ್ಬೇಕಾಗಿತ್ತು. ಸ್ನೇಹಿತರೊಬ್ಬರು ಹೇಳಿದರು ಬ್ಯಾಂಡ್ ಬಾರಿಸಿಬಿಡ್ಬೇಕಾಗಿತ್ತು, ನ್ಯಾಷನಲ್ ಆ್ಯಂಥಮ್ ಹಾಡ್ಬಿಡ್ಬೇಕಾಗಿತ್ತು. ಅವರು ಅದು ಜೈ ಹಿಂದ್ ಅಂದವರು ಹೊರಟೇ ಬಿಟ್ರು. ಜೈ ಹಿಂದ್ ಅಂದವರು ಹೊರಟೇ ಬಿಟ್ರು. ತಾವು ನೆನಪಿಸ್ಕೊಳ್ಳಿ, ನ್ಯಾಷನಲ್ ಆ್ಯಂಥಮ್ ಆಮೇಲೆ ಆಗುತ್ತೆ, ಇದನ್ನು ನಾವ್ಯಾರೂ ಹೇಳಿಲ್ಲ.
ನೀವೊಂದು ಲಘು ಬುಲೆಟಿನ್ ಕಳಿಸಿದ್ದೀರಿ ನಮಗೆ. ಆ ಲಘು ಬುಲೆಟಿನ್ ಈಸ್ ಮ್ಯಾಂಡೇಟರಿ ಫಾರ್ ದ ಗವರ್ನರ್ ಅಪ್ ಟು ದಿ ಲಾಸ್ಟ್ ಮೆಂಬರ್ ಆಫ್ ದಿ ಹೌಸ್, ಇನ್ಕ್ಲೂಡಿಂಗ್ ದಿ ಆಫೀಸರ್ಸ್. ಆ ಪ್ರೊಸೆಷನ್ನಾಗ ಮುಂದೆ ಯಾರು ಇರ್ಬೇಕು, ಅವ್ರ ಹಿಂದೆ ಯಾರು ಇರ್ಬೇಕು, ಅವ್ರ ಹಿಂದೆ ಯಾರು ಇರ್ಬೇಕು, ಅವೆಲ್ಲನೂ ಕೊಡೋದು ಅಲ್ಲದೆ ಅವ್ರು ಭಾಷಣ ಚಾಲು ಮಾಡಿದ ಮೇಲೆ, ಭಾಷಣ ಮುಗಿದ ಮೇಲೆ, at the end, national anthem will be played again. And it is the responsibility of the governor to stay back for a few minutes, make that play, let the play of national anthem take place, then he should have left. ಇಲ್ಲಿ ನ್ಯಾಷನಲ್ ಆಂಥಮ್ಗೆ ಅಗೌರವವನ್ನು ಮಾಡಿದ್ದೀರಿ ಅಂಥೇಳಿ ನಾವು ಹೇಳಿದ್ದೇವೆ. ಅದು ಸತ್ಯಕ್ಕೆ, ಕಾನೂನಿಗೆ ಹಾಗೂ ಎಲ್ಲದಕ್ಕೂ ಸರಿಯಾಗಿದೆ. ಅಷ್ಟೇ ಅಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೆಕಾರ್ಡ್ಸು ನಿಮ್ಮ ಹತ್ರ ಇದಾವೆ. ನಾಟ್ ಒನ್ ಆರ್ ಟೂ. ವೆದರ್ ಇಫ್ ಯು ವಾಂಟ್ ವಿಡಿಯೋ ಇಸ್ ದೇರ್, ಇಫ್ ಯು ವಾಂಟ್ ಫೋಟೋ ಇಸ್ ದೇರ್, ಇಫ್ ಯು ವಾಂಟ್ ಯುವರ್ ರೆಕಾರ್ಡ್ಸ್ ಆರ್ ದೇರ್. ಇವೆಲ್ಲವುಗಳನ್ನು ಹಿನ್ನೆಲೆಯೊಳಗೆ ನಾನು ತಮ್ಮನ್ನು ಅರಿಕೆ ಮಾಡ್ತೇನೆ. ನಾನು ನಿಮ್ಗೆ ಹೇಳಿದೆ, ನಾನು ವಿ ಹ್ಯಾವ್ ನಾಟ್ ಕ್ಲೋಸ್ ದಿ ಆಪ್ಷನ್. As government, as a responsible minister, who are in the position because of the kindness of the governor, ರಾಜ್ಯಪಾಲರ ವಿಶೇಷವಾಗಿರ್ತಕ್ಕಂಥ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರಬೇಕು. ಅದರಿಂದ ನಾವು ಮಂತ್ರಿಗಳಾಗಿರ್ತೇವಲ್ಲ. ನಾನು ಹೇಳಿದೆ, ಗವರ್ನರ್ ಅಕಸ್ಮಾತ್ ಯಾವುದೇ ಕಾರಣಕ್ಕೆ, ಯಾವುದೋ ಗೊಂದಲದೊಳಗೆ, ಯಾವುದೋ ಒತ್ತಡದೊಳಗೆ ಅವರು ತಕ್ಷಣ ಬಿಟ್ಟು ಹೋಗಿಬಿಡ್ಬೇಕು ಅಂತೇಳಿ ಅವ್ರು ನಿರ್ಣಯ ಮಾಡಿ ಹೋಗಿದ್ರು ಅಂದರೆ ಅವರು ಈ ತಪ್ಪನ್ನು, ಸಂವಿಧಾನದ ವಿರೋಧಿ ಕ್ರಮವನ್ನು ನ್ಯಾಷನಲ್ ಆಂಥಮ್ಗೆ ಕೊಡಬೇಕಾಗಿರ್ತಕ್ಕಂಥ ಗೌರವವನ್ನು ಕೊಡದೇ ಇದ್ದಿದ್ರೆ, ಮಾನ್ಯ ಅಶ್ವಥ್ ನಾರಾಯಣ ಅವ್ರಿಗೆ ಹೇಳ್ತೀನಿ, Article 51 of the Constitution says that every one of us abide to respect the national anthem, whether